ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಟೀಚರ್ಸು ಪನಿಷ್ಮೆಂಟ್ ಕೊಡಬೇಕು ಅಂತನೋ ಇಲ್ಲ ಹೋಮ್ವರ್ಕ್ ಕೊಡಬೇಕು ಅಂತನೋ ಅಥವಾ ಮಕ್ಕಳು ಕಲಿಬೇಕು ಅಂತನೋ ನಮಗೆ 5 ಸತಿ ಮಗ್ಗಿ ಬರ್ಕೊಬನ್ನಿ 10 ಸತಿ ಮಗ್ಗಿ ಬರ್ಕೊಬನ್ನಿ ಅಂತ ಹೇಳೋರು. ಮಗ್ಗಿ ಅಂದರೆ ಗೊತ್ತಾಗಲಿಲ್ವಾ? ಟೇಬಲ್ಸು. ನಾವು ಆ ಥರ ಹೋಮ್ವರ್ಕ್ಸ್ ಕೊಟ್ಟಾಗ ಈ ಥರ 9 ಟೇಬಲ್ ಬರೀಬೇಕಾದ್ರೆ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ವಿ. ಬಹುಶಃ ನೀವೆಲ್ಲಾದರೂ ಇದೇ ಟ್ರಿಕ್ ಯೂಸ್ ಮಾಡಿ ಬರೆದಿರ್ತೀರಾ ಅಂತ ಅನ್ಕೋತೀನಿ. ನಾವು ಅದನ್ನ 9 1 9 9 2 18 ಈ ಥರ ಯಾವತ್ತೂ ಬರೆದಿದ್ದೇ ಇಲ್ಲ. ಫಸ್ಟ್ ಎಲ್ ಎಚ್ ಎಸ್ನ ಉದ್ದಕ್ಕೂ ಬರ್ಕೊ ಹೋಗ್ತಾಯಿದ್ವಿ. ಆಮೇಲೆ RHS ಗೆ ಒಂದು ಸಣ್ಣ ಟ್ರಿಕ್ಕನ್ನ ಯೂಸ್ ಮಾಡ್ತಿದ್ವಿ. ಆ ಟ್ರಿಕ್ ಏನು ಅಂತ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣವಾ? ಫಸ್ಟ್ ಏನು ಮಾಡ್ತಿದ್ವಿ, ನಮ್ಮ ಫೇವ್ರೆಟ್ ನಂಬರ್ ಯಾವುದು? 0 ಇಂದ ಸ್ಟಾರ್ಟ್ ಮಾಡ್ತಿದ್ವಿ. 0 ಇಂದ ಸ್ಟಾರ್ಟ್ ಮಾಡಿ 0 1 2 3 ಈ ಥರ ಸೋನ್ ಬರ್ಕೊಂಡು 9ಗೆ ಸ್ಟಾಪ್ ಮಾಡ್ತಿದ್ವಿ. ನೆಕ್ಸ್ಟು ರಿವರ್ಸಲ್ಲಿ ಅದೇ ಥರ 0 1 2 ಅಂತ ಬರ್ಕೊಂಡೋಗಿ 9ವರೆಗೂ ಸ್ಟಾಪ್ ಮಾಡ್ತಿದ್ವಿ. ಇದರಿಂದ ನಮಗೆ 9 ಟೇಬಲ್ಲು ತುಂಬ ಈಸಿಯಾಗಿ ಬರ್ತಾಯಿತ್ತು ಅಲ್ವಾ? ಈ ಥರ ಏನೋ ಮಾಡ್ತಿದ್ವಿ. ಆದರೆ ನಮ್ಮ ಟೀಚರ್ಸು ನಮಗಿಂತ ಜಾಸ್ತಿ ಬುದ್ಧಿವಂತರಿದ್ದರು. ಅವರು ಬರೀ ಟೇಬಲ್ನ ಬಂದಿದ್ದೀರಾ ಅಂತ ಚೆಕ್ ಮಾಡ್ತಿರ್ಲಿಲ್ಲ, ನಾವು ಅದನ್ನ ಕಲ್ತ್ಕೊಬಂದಿದ್ದೀವ ಅಂತಲೂ ಚೆಕ್ ಮಾಡ್ತಿದ್ರು. ಸೊ ಇನ್ ಬಿಟ್ವೀನ್ ಅವ್ರಿಗೆ ಕಣ್ಣಿಗೆ ಕಾಣಿಸ್ದಿರೋ ಯಾವುದೋ ಒಂದು ಬಕ್ರನ ನಿಲ್ಲಿಸ್ಬಿಟ್ಟು 9 3 ಎಷ್ಟು 9 4 ಎಷ್ಟು ಈ ಥರ ಎಲ್ಲ ಕ್ವಶನ್ ಮಾಡ್ತಿದ್ರು. ಓಕೆ, ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕಲ್ವಾ? ಅದಕ್ಕೆ ನಾವು ಒಂದು ಟ್ರಿಕ್ ಫೈಂಡ್ ಮಾಡಿದ್ವಿ. ಏನದು? ಫಸ್ಟು ನಮ್ಮ ಕೈಯನ್ನು 10 ಬೆರಳನ್ನು ಹಿಂಗೆ ಇಟ್ಕೊಂಡು ಅದನ್ನು 1 2 3 4 ಅಂತ ನೀವು ಮಾಡ್ಕೊಳ್ಳೋದು. ಓಕೆನಾ? ಇವಾಗ ಅವ್ರು ಸಪೋಸ್ ನಿಮ್ಮನ್ನು 9 5 ಎಷ್ಟು ಅಂತ ಕೇಳಿದ್ರು ಅಂದ್ಕೊಳ್ಳಿ. 5th ಫಿಂಗರ್ನ ಕ್ಲೋಸ್ ಮಾಡಿ. ಈ ಕಡೆ ಸೈಡಲ್ಲಿ ನಮ್ಗೆ ಎಷ್ಟು ಫಿಂಗರ್ ಆಯಿತು? 4. ಈ ಸೈಡಲ್ಲಿ 5. ಸೊ 45 ಅನ್ನೋದು ಆನ್ಸರ್ ಆಗಿರುತ್ತೆ. ಇದು 9 5 ಮಾತ್ರನೇ ಅಲ್ಲ. ಸಪೋಸ್ ಇವಾಗ 9 6 ಕೇಳಿದ್ರು ಅಂದ್ಕೊಳ್ಳಿ. 6th ಫಿಂಗರ್ ಕ್ಲೋಸ್ ಮಾಡ್ಕೊಳ್ಳಿ. 5 4 ಬಂತು. ಸೊ ಆನ್ಸರ್ ಏನಾಗಿರುತ್ತೆ? 54. ಕರೆಕ್ಟ್. ಈಗ ಒಂದು ಕ್ವಶನ್ ಮಾಡೋಣ. 9 3 ಥರ್ಡ್ ಫಿಂಗರ್ ಕ್ಲೋಸ್ ಮಾಡಿ. ಸೊ 20 ಈ ಕಡೆ 7. ಸೊ 27 ಆನ್ಸರ್. ಓಕೆ. 9 4 ಆನ್ಸರ್ ಎಷ್ಟು? 36. ಕರೆಕ್ಟ್. 9 7 ಆನ್ಸರ್ ಎಷ್ಟು? 63. ಟ್ರಿಕ್ ತುಂಬ ಚೆನ್ನಾಗಿದೆ ಅನಿಸ್ತಾ? ಹಾಗಾದರೆ ಇದೇ ಥರ ಟ್ರಿಕ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮ್ಯಾಥಮ್ಯಾಜಿಕ್.